ಹಲವರ ಪ್ರಶ್ನೆ, ನನಗೆ ಸರ್ಕಾರಿ ಉದ್ಯೋಗ ಸಿಗುತ್ತದೆಯೇ, ನನಗೆ ಸರ್ಕಾರಿ ನೌಕರಿ ಸಿಗುತ್ತದೆಯೇ, ಅಥವಾ ನನಗೆ ಬೇರೆ ಯಾವುದಾದರೂ ಒಳ್ಳೆಯ ಉದ್ಯೋಗ ಸಿಗಬಹುದೇ? ಆ ರೀತಿಯಲ್ಲಿ ಹಲವು ಚಿಹ್ನೆಗಳು ಹಸ್ತದಲ್ಲಿದೆ. ಯಾವ ರೇಖೆ ಇದ್ದರೆ, ಯಾವ ರೇಖೆ ಚೆನ್ನಾಗಿದ್ದಾಗ ಸರ್ಕಾರಿ ಉದ್ಯೋಗ ಅಥವಾ ಗೌರ್ಮೆಂಟ್ ಕೆಲಸ ಸಿಗುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯ. ಆ ರೇಖೆ ಯಾವುದು? ಆ ರೇಖೆ ಎಲ್ಲಿರುತ್ತದೆ, ಹೇಗಿರುತ್ತದೆ? ಸರ್ಕಾರಿ ನೌಕರಿ ಅಲ್ಲದಿದ್ದರೂ ಒಳ್ಳೆಯ ಉದ್ಯೋಗ, ಯಾವುದಾದ್ರೂ ಖಾಸಗಿ ಸಂಸ್ಥೆಗಳಲ್ಲಿ ಹೆಚ್ಚು ಸಂಬಳದ ಒಳ್ಳೆಯ ಉದ್ಯೋಗ ಸಿಗುವಂತಹ ಸಾಧ್ಯತೆಯೂ ಇರುವಂತಹ ಸೂಚನೆಗಳನ್ನು ನಾವು ಹಸ್ತಗಳಲ್ಲಿ ನೋಡಬಹುದು. ಅಂತಹ ಚಿಹ್ನೆಗಳು ಯಾವುದು, ಅಂತಹ ರೇಖೆಗಳು ಯಾವುದು, ಅದು ಎಲ್ಲಿರುತ್ತದೆ, ಯಾವುದನ್ನು ನಾವು ಸರ್ಕಾರಿ ಉದ್ಯೋಗಕ್ಕಾಗಿ ನೋಡಬೇಕು, ಅದನ್ನು ನೋಡಿದರೆ ಹೇಗೆ ತಿಳಿಯುವುದು, ಮುಂತಾದ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಾಗಲೇ ಹೇಳ್ದಂಗೆ ಗುಡ್ ಜಾಬ್ ಇನ್ ಹ್ಯಾಂಡ್ ಸೈನ್ ಅಂತ ಹೇಳ್ತೀವಿ ನಾವು. ಅಂದರೆ ಆ ಲೈನ್ ಯಾವುದು, ಆ ಲೈನ್ ಹೇಗಿರುತ್ತದೆ, ನಮಗೆ ಸರ್ಕಾರಿ ಉದ್ಯೋಗ ಸಿಗುವಂತಹ ಸೂಚನೆ ಯಾವುದು, ಆ ಸೂಚನೆ ಇದ್ದರೆ ಕೆಲಸ ಸಿಗುವುದೇ, ಅದಕ್ಕಾಗಿ ನಾವು ಯಾವ ಚಿಹ್ನೆಯನ್ನು ನೋಡೋಣ, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ನಮಗೆ ಒಳ್ಳೆಯ ಉದ್ಯೋಗ ಬೇಕು, ಒಳ್ಳೆಯ ದುಡಿಮೆ ಇರಬೇಕು, ಕೆಲಸದ ಭದ್ರತೆ ಇರಬೇಕು, ಮುಂತಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ನಾವು ಈ ರೇಖೆಯನ್ನ ನೋಡುತ್ತೇವೆ. ಅದು ಯಾವ ರೇಖೆ ಎಂಬುದನ್ನು ಹೇಳುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ತುಂಬಾ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲವನ್ನು ವ್ಯಕ್ತಪಡಿಸುತ್ತಾರೆ, ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಅಂತಹ ಜನರಿಗೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ನನ್ನ ಭವಿಷ್ಯ ತಿಳಿಯಬೇಕೆಂದ ಮೆಸೇಜ್ ಮಾಡೋದಕ್ಕೆ ಸಾಕು. ಮೆಸೇಜ್ ಮಾಡಿದ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಎಂಬುದನ್ನು ಮರೆಯಬೇಡಿ. ಈಗ ನಾನು ಹೇಳಿದೆ, ಕೆಲಸ ಸಿಗುವಂತಹ, ಉತ್ತಮ ಉದ್ಯೋಗ ಸಿಗುವಂತಹ ಆ ರೇಖೆಗಳು ಯಾವುವು ಎಂಬುದನ್ನು ತಿಳಿಯೋಣ. ಈಗ ನಾವು ನೋಡೋಣ ಸೂರ್ಯರೇಖೆ. ಸೂರ್ಯರೇಖೆ ಎಲ್ಲಿರುತ್ತಂತ ನಿಮಗೆ ಗೊತ್ತಿದೆ. ಇದೇ ಸೂರ್ಯರೇಖೆಯ ಜಾಗ ನೋಡಿ. ಇದು ಈ ತೋರು ಬೆರಳು ಅಲ್ಲ, ಈ ಉಂಗುರ ಬೆರಳಿನ ಕೆಳಗಿರುವಂತಹ ಭಾಗ, ಅಂದರೆ ಉಂಗುರ ಬೆರಳನ್ನು ಸೂರ್ಯ ಬೆರಳು ಅಂತೀವಿ, ಅದರ ಕೆಳಗಿರುವ ಭಾಗವನ್ನ ಸೂರ್ಯ ಪರ್ವ ಅಂತೀವಿ. ಈ ಸೂರ್ಯ ಪರ್ವ ಮತ್ತು ಸೂರ್ಯರೇಖೆ ಉತ್ತಮವಾಗಿದ್ದರೆ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಎಂಬ ಸೂಚನೆಯಾಗಿದೆ. ಅಂದರೆ ಯಾವಾಗ ಅವರ ಹಸ್ತದಲ್ಲಿ ಸರಿಯಾದ ರೀತಿಯ ರೇಖೆ ಮತ್ತು ಯಾವುದೇ ದೋಷ ಫಲಗಳಿಲ್ಲದ ಸೂರ್ಯ ಪರ್ವವು ಇದ್ದರೆ ಆ ವ್ಯಕ್ತಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ. ಆದರೆ ತುಂಬಾ ಜನರು ನನಗೆ ಯಾಕೆ ಸರ್ಕಾರಿ ನೌಕರಿ ಸಿಗಲಿಲ್ಲ, ನನಗೆ ಯಾಕೆ ಸಿಗುತ್ತಿಲ್ಲ, ಸಿಗುವ ಸಾಧ್ಯತೆ ಇದೆ ಎಂಬುದನ್ನು ಕೇಳ್ತಿರ್ತಾರೆ. ಈಗ ನೋಡಿ, ನಿಮ್ಮ ಈ ಸೂರ್ಯ ಪರ್ವ ಚೆನ್ನಾಗಿರಬೇಕು, ಸೂರ್ಯರೇಖೆಯು ಚೆನ್ನಾಗಿರಬೇಕು, ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ. ಅಂದರೆ ಇದು ನಿಮ್ಮ ಕರ್ಮ ಫಲವನ್ನ, ನಿಮ್ಮ ಕೆಲಸದಿಂದ ಬರುವಂತಹ ಕರ್ಮಫಲವನ್ನ ತೋರಿಸುತ್ತದೆ ಎಂಬುದು ಸೂಚನೆ. ಅಂದರೆ ಸೂರ್ಯ ಪರ್ವ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಅದೇ ರೀತಿ ಈ ಶುಕ್ಲ ಪರ್ವವು ಸಹ ವ್ಯಕ್ತಿಗಳ ಜೀವನದ ಅಭಿವೃದ್ಧಿಯನ್ನು ತೋರಿಸುತ್ತದೆ. ಅದೇ ರೀತಿ ಈ ಭಾಗ್ಯರೇಖೆ ಕೂಡ
ಜೀವನದ ಹಂತಗಳನ್ನು ಆ ಹಂತದಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯಲು ನೋಡಬೇಕಾಗುತ್ತದೆ. ಹಾಗೆ ಆಯುಷ ರೇಖೆಯು ಚೆನ್ನಾಗಿದ್ದಾಗ ಅವರ ಜೀವನದಲ್ಲಿ ಉದ್ಯೋಗದಿಂದ ಅಭಿವೃದ್ಧಿ ಹೇಗಾಗುತ್ತದೆ, ಯಾವ ರೀತಿಯ ಉದ್ಯೋಗ ಸಿಗುತ್ತದೆ ಎಂಬುದನ್ನು ತಿಳಿಯಬಹುದು. ಈಗ ನಾವು ಸೂರ್ಯ ಪರ್ವವನ್ನ ನೋಡಿದ್ವಿ. ಸೂರ್ಯ ಪರ್ವದಲ್ಲಿ ಹೀಗೆ ಸೂರ್ಯ ಪರ್ವದಲ್ಲಿ ಇಲ್ಲಿಯವರೆಗೆ ಈ ರೇಖೆ ಇದ್ದರೆ ಅಥವಾ ಜ್ಞಾನ ರೇಖೆಯವರೆಗೆ ರೇಖೆ ಇದ್ದರೆ ಅವರಿಗೆ ಏಕಾಭಿಪ್ರಾಯವಿದ್ಯಾಗಿರುತ್ತಾರೆ. ಅವರು ಒಂದೇ ಅಭಿಪ್ರಾಯದಲ್ಲಿ ಕೆಲಸವನ್ನ ಹುಡುಕುತ್ತಾರೆ, ಒಂದೇ ಗುರಿ ಇಟ್ಟುಕೊಂಡು ಕೆಲಸವನ್ನು ಹುಡುಕುತ್ತಾರೆ. ಅವರು ಯಾವುದೇ ಬದಲಾವಣೆಯನ್ನು ಬಯಸುವುದಿಲ್ಲ. ಅವರು ಆ ಗುರಿಯನ್ನೇ ಇಟ್ಟುಕೊಂಡು ಇದರಿಂದ ಅವರು ನಿಜವಾಗಲೂ ಅವರು ಉತ್ತಮವಾದಂತಹ ಉದ್ಯೋಗವನ್ನು ಅವಲಂಬಿಸುತ್ತಾರೆ ಎಂಬುದರ ಸೂಚನೆ. ಒಂದು ವೇಳೆ ಇದು ಎರಡು ರೇಖೆಗಳಿದ್ದರೆ ಅವರು ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಕೆಲಸ ಮಾಡಬೇಕು ಎಂಬ ಯೋಚನೆಯನ್ನು ಮಾಡುತ್ತಿರುತ್ತಾರೆ. ಅಂದರೆ ಅವರು ಎರಡು ಬಗೆಯಲ್ಲಿ ಯೋಚನೆ ಮಾಡುತ್ತಿರುತ್ತಾರೆ. ಆದುದರಿಂದ ಅವರು ತುಂಬಾ ಕಷ್ಟಪಡಬೇಕಾಗುತ್ತದೆ. ಕಷ್ಟಪಟ್ಟಾಗ ಮಾತ್ರ ಅವರಿಗೆ ಕೆಲಸ ಸಿಗುತ್ತದೆ, ಉತ್ತಮವಾದ ಕೆಲಸ ಸಿಗುತ್ತದೆ. ಅಂದರೆ ಇದೇ ರೀತಿ ನೀವು ಒಂದು ಸೂರ್ಯ ರೇಖೆಯ ಶಕ್ತಿ ಬರುವಂತಹ ಒಂದು ರೇಖೆಯನ್ನ ನಾವು ನೋಡೋಣ. ಅಂದರೆ ಈ ಕಡೆಯಿಂದ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಸೂರ್ಯ ಪರ್ವಕ್ಕೆ ಬಂದು ತಾಕಿದ್ದರೆ, ಎಲ್ಲಿಂದ? ಶನಿ ಪರ್ವದಿಂದ. ಅದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಶಕ್ತಿಯನ್ನು ತುಂಬುವಂತ ಸೂಚನೆಯಾಗಿದೆ. ಅಂದರೆ ಅವರ ಕೆಲಸದಲ್ಲಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ ಎಂಬುದು ಅದರ ಸೂಚನೆ. ಅಂದರೆ ಹೀಗಿದ್ದಾಗ ಅವರಿಗೆ ಸರ್ಕಾರಿ ನೌಕರಿ ಸಿಗುವುದು ಗ್ಯಾರಂಟಿ ಆಗಿರುತ್ತದೆ. ಅವರಿಗೆ ಪ್ರಯತ್ನ ಪಟ್ಟರೆ, ಅವರು ಪರೀಕ್ಷೆ ಬರೆದು ಟೆಸ್ಟ್ ಬರೆದು ಪ್ರಯತ್ನ ಪಟ್ಟರೆ ಅವರಿಗೆ ಸರ್ಕಾರಿ ನೌಕರಿ ಅಥವಾ ಸರ್ಕಾರಿ ಉದ್ಯೋಗ ದೊರೆಯುವುದು ಗ್ಯಾರಂಟಿ ಎಂಬುದನ್ನ ತಿಳಿಸುತ್ತದೆ. ಹಾಗೆ ನೋಡಿ, ಒಂದು ವೇಳೆ ಇದರ ಮೇಲೆ ಒಂದು ಈ ಬಾವುಟ ಚಿಹ್ನೆ ಇದ್ದ ಹಾಗೆ ಹೀಗಿದ್ದರೆ ನೋಡಿ, ಒಂದು ಬಾವುಟ ಇದ್ದಂಗೆ ಧ್ವಜ ಇದ್ದ ಹಾಗೆ ಇದ್ದರೆ ಇದು ಸರ್ಕಾರಿ ನೌಕರಿ ಸಿಗುತ್ತದೆ ಎಂಬುದರ ಸೂಚನೆ. ಇದು ಸರ್ಕಾರಿ ನೌಕರಿ ಸಿಗುತ್ತದೆ ಎಂಬುದರ ಸೂಚನೆ ಆಗಿರುತ್ತದೆ. ಅಂದರೆ ಎರಡು ರೇಖೆ ಇದ್ದರೆ ಹೆಚ್ಚು ಅವಕಾಶಗಳಿರುತ್ತದೆ. ಹೀಗಿದ್ದಾಗ ಎರಡು ರೇಖೆಗಳು ಹೀಗಿದ್ದರೆ ಅವರಿಗೆ ಅವಕಾಶಗಳು ಹೆಚ್ಚಾಗಿರುತ್ತದೆ. ಅಂದರೆ ನೌಕರಿ ಸಿಗುವಂತ ಅವಕಾಶಗಳು ಹೆಚ್ಚಾಗಿದೆ. ಉತ್ತಮ ಯಶಸ್ಸಿನ ಸೂಚನೆಯಾಗಿದೆ. ಇದು ಉತ್ತಮ ಯಶಸ್ಸಿನ ಸೂಚನೆ ಎಂಬುದಾಗಿ ತಿಳಿಯಬೇಕು. ಆದರೆ ಉತ್ತಮ ಸೂರ್ಯ ರೇಖೆ ಉತ್ತಮವಾಗಿದ್ದರೆ ಸರ್ಕಾರಿ ಕೆಲಸ ಸಿಗುತ್ತದೆ. ನಾನು ಮೊದಲೇ ಹೇಳಿದಾಗೆ ಈಗ ನೋಡಿ, ಈ ರೇಖೆ ಉತ್ತಮವಾಗಿದ್ದರೆ, ಈ ಸೂರ್ಯ ರೇಖೆ ಉತ್ತಮವಾಗಿದ್ದರೆ ಹಾಗೂ ಸೂರ್ಯ ಪರ್ವವು ಚೆನ್ನಾಗಿದ್ದರೆ, ಅಂದರೆ ಉಬ್ಬಿ ಯಾವುದೇ ದೋಷ ಫಲಗಳಿಲ್ಲದಂತೆ ಉಬ್ಬಿದಂತೆ ಕಾಣಬೇಕು. ಹಾಗೂ ಅದರಲ್ಲಿ ಯಾವುದೇ ದೋಷ ಇಲ್ಲದೆ ಇದ್ದಾಗ ಈ ಸೂರ್ಯ ರೇಖೆ ಮತ್ತು ಸೂರ್ಯ ಪರ್ವವು ಚೆನ್ನಾಗಿದೆ ಎಂದು ತಿಳಿಯಬೇಕು. ಆಗಿದ್ದಾಗ ಸರ್ಕಾರಿ ನೌಕರಿ ದೊರೆಯುತ್ತದೆ. ಅದೇ ರೀತಿ ನೋಡಿ, ಸೂರ್ಯ ಪರ್ವ ಸೂರ್ಯ ರೇಖೆ ಉತ್ತಮವಾಗಿದ್ದರೆ ಸರ್ಕಾರಿ ಕೆಲಸ ಸಿಗುತ್ತದೆ. ಹಾಗೆಯೇ ಭಾಗ್ಯರೇಖೆ ಇಲ್ಲಿಂದ ಮಣಿಕಟ್ಟಿನಿಂದ ಇಲ್ಲಿಯವರೆಗೆ ಏಕವಾಗಿ ಬಂದಿರಬೇಕು. ಈ ರೀತಿ ಬಂದಿದ್ದರೆ ಅವರಿಗೆ ಉತ್ತಮ ಉದ್ಯೋಗ ಸಿಗುವುದು ಗ್ಯಾರಂಟಿ ಎಂದು ತಿಳಿಯಬಹುದು. ಉತ್ತಮ ಉದ್ಯೋಗ ಸಿಕ್ಕಿ ಅವರು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂದು ತಿಳಿಯಬಹುದು. ಹೀಗೆ ನೋಡಿ, ಮತ್ತೆ ಕೆಲವರ ಈ ರೇಖೆ ಹೀಗಿರುತ್ತಂದ್ರೆ, ಕೆಲವರ ಈ ರೇಖೆ, ಈ ಸೂರ್ಯ ರೇಖೆ ಹೀಗೆಲ್ಲ ಇರುತ್ತದೆ. ಅಂದರೆ ಕಟ್ಟಾಗಿ ಇರುತ್ತದೆ. ಈ ಕಟ್ಟಾಗಿದ್ದರೆ ಅವರಿಗೆ ಯಾವುದೇ ಉದ್ಯೋಗ ಮಾಡಿದರೂ ಸಮಸ್ಯೆಗಳು ಎದುರಾಗುತ್ತಿರುತ್ತದೆ. ಆದುದರಿಂದ ಹೆಚ್ಚು ತಡವಾಗಿ ಅವರಿಗೆ ಸ್ಥಿರವಾದ ಒಂದು ಕೆಲಸ ಸಿಗುತ್ತದೆ ಎಂದು ತಿಳಿಯಬೇಕು. ಅವರು ಪ್ರಯತ್ನಗಳನ್ನೇ ಮಾಡುತ್ತಿರುತ್ತಾರೆ. ಒಂದು ಕೆಲಸ, ಯಾವುದೇ ಕೆಲಸದಲ್ಲೂ ಅವರಿಗೆ ಉತ್ಸಾಹ ಇರುವುದಿಲ್ಲ. ಆದುದರಿಂದ ಕೆಲಸಗಳನ್ನು
ಬದಲಾಯಿಸುತ್ತಾ ಇರುತ್ತಾರೆ ಎಂಬುದರ ಸೂಚನೆ ಇದಾಗಿದೆ. ಹಾಗೆ ನೋಡಿ, ಕೆಲವರಿಗೆ ಇನ್ನು ಕೆಲವರಲ್ಲಿ ಇದು ಮೊದಲೇ ಹೇಳಿರೋಂಥ ವಿಚಾರಗಳು. ಸೂರ್ಯ ಬೆರಳು, ಈ ಗುರು ಬೆರಳಿಗಿಂತ ಈ ಸೂರ್ಯ ಬೆರಳು ಉದ್ದವಾಗಿದ್ದರೆ, ಈ ಎಲ್ಲ ಲಕ್ಷಣಗಳು ಇದ್ದರೆ, ಸೂರ್ಯ ಪರ್ವ, ಸೂರ್ಯ ರೇಖೆ ಮತ್ತು ಭಾಗ್ಯರೇಖೆ ಹಾಗೂ ಈ ಸೂರ್ಯ ಬೆರಳು ಈ ಗುರು ಬೆರಳಿಗಿಂತ ಉದ್ದವಾಗಿದ್ದರೆ ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತದೆ ಎಂಬ ಸೂಚನೆ. ಅವರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲೂ ಸೋಲಾಗುವುದೇ ಇಲ್ಲ ಎಂದು ತಿಳಿಯಬೇಕು. ಅದೇ ರೀತಿ ನೋಡಿ, ಈ ರೀತಿಯ ರೇಖೆಗಳು ಸರ್ಕಾರಿ ಕೆಲಸಕ್ಕೆ ನೌಕರಿ ಅಂದರೆ, ಇನ್ನು ಕೆಲವರ ಹಸ್ತದಲ್ಲಿ ಈ ರೀತಿಯ ಇರುತ್ತದೆ. ಯಾವ ರೀತಿ? ಈ ರೀತಿ ಇರುತ್ತದೆ. ಇವರು ಸಹ ಸರ್ಕಾರದಿಂದ ಹಣವನ್ನು ಪಡೆಯುವಂತಹ ಯಾವುದಾದರೂ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇದೆ ಎಂಬುದನ್ನು ತೋರಿಸುತ್ತದೆ. ಅಂದರೆ ಈ ರೀತಿ ರೇಖೆಗಳಿದ್ದಾಗ ಸರ್ಕಾರಿ ನೌಕರಿ ಸಿಗುತ್ತದೆ ಎಂಬುದನ್ನ. ಹಾಗೆ ನೋಡಿ, ಮಂಗಳ ಪರ್ವದಿಂದ ಸೂರ್ಯ ಪರ್ವಕ್ಕೆ, ಇದು ನಾನು ಹೇಳಿದ್ರೆ ಮಂಗಳ ಪರ್ವದಿಂದ, ಇದು ಮಂಗಳ, ಇಲ್ಲಿಂದ ಸೂರ್ಯ ಪರ್ವಕ್ಕೆ ಒಂದು ರೇಖೆ ಹೋಗಿದ್ದರೆ, ಮಂಗಳ ಪರ್ವದಿಂದ ಸೂರ್ಯ ಪರ್ವಕ್ಕೆ ರೇಖೆ ಬಂದಿದ್ದರೆ ರಕ್ಷಣಾ ಇಲಾಖೆ ಅಥವಾ ಪೊಲೀಸ್ ಇಲಾಖೆಗಳಲ್ಲಿ ಇವರಿಗೆ ಕೆಲಸ ಸಿಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಎಂದು ತಿಳಿಯಬೇಕು. ಇವರಿಗೆ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ಅಥವಾ ಭದ್ರತೆ ಕೆಲಸಗಳಲ್ಲಿ ಎಷ್ಟು ಚಾನ್ಸ್ ಇದೆ ಎಂಬುದನ್ನು ತಿಳಿಯಬೇಕು. ಎಲ್ಲಿ? ಮಂಗಳ ಪರ್ವದಿಂದ ಈ ಸೂರ್ಯ ಪರ್ವಕ್ಕೆ ಒಂದು ರೇಖೆ ಹೋಗಿದ್ದರೆ ಅವರಿಗೆ ಚಂದ್ರನಿಂದ ಸೂರ್ಯ ಪರ್ವಕ್ಕೆ ರೇಖೆ ಹೋಗಿದ್ದರೆ, ಚಂದ್ರ ಪರ್ವದಿಂದ ಇಲ್ಲಿಂದ ಇಲ್ಲಿಗೆ ಹೀಗೆ ನೋಡಿ, ಇದು ಚಂದ್ರ ಪರ್ವ, ಇದು ಸೂರ್ಯ ಪರ್ವಕ್ಕೆ ರೇಖೆ ಹೋಗಿದ್ದರೆ, ಅವರಿಗೆ ಕೆಲಸ ಸಿಗುತ್ತದೆ. ಹಾಗೆಯೇ ಆಯುಷ ರೇಖೆ ಸೂರ್ಯ ವಂಶಕ್ಕೆ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದ್ದರೆ, ಆಯುಷ ರೇಖೆಯಿಂದ ಹಿಂಗೆ, ಇದು ಆಯುಷ ರೇಖೆಯಿಂದ ಹೀಗೆ ಸೂರ್ಯ ಪರ್ವಕ್ಕೆ ರೇಖೆ ಹೋಗಿದ್ದರೆ, ಹಾಗೂ ಶನಿ ಪರ್ವಕ್ಕೆ ಅದೇ ಭಾಗ್ಯ ರೇಖೆ ಶನಿ ಪರ್ವಕ್ಕೆ ಹೋಗಿರಬೇಕು. ಈಗ ಇದು ಆಯುಷ ರೇಖೆಯಿಂದ ಒಂದು ರೇಖೆ ಸೂರ್ಯ ಪರ್ವಕ್ಕೆ, ಹಾಗೆಯೇ ಈ ಭಾಗ್ಯ ರೇಖೆ ಶನಿ ಪರ್ವಕ್ಕೆ ಹೋಗಿದ್ದರೆ ಬೇಗನೆ ಉತ್ತಮ ಕೆಲಸ ಸಿಗುವ ಸಾಧ್ಯತೆ, ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಇನ್ನು ಹೆಬ್ಬೆರಳು ಉದ್ದವಾಗಿದ್ದರೆ, ಸಾಮಾನ್ಯವಾಗಿ ಹೆಬ್ಬೆರಳು ಇಲ್ಲಿವರೆಗೂ ಬರುತ್ತೆ, ಆದರೆ ಇದು ಒಂದನೇ ಗಂಡಿನಿಂದ ಮೇಲಕ್ಕೆ ಹೋಗಿದ್ದರೆ, ಯಾವುದು? ಹೆಬ್ಬೆರಳು ಈ ಬೆರಳಿಗಿಂತ, ಯಾವುದು? ಗುರು ಬೆರಳಿನ ಮೊದಲೇ ಗಂಡಿನಿಗಿಂತ ಮೇಲೆ ಹೋಗಿದ್ದರೆ ಆವಾಗ ಇಂಥವರು IAS IPS ಮುಂತಾದ ಸಿವಿಲ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಉನ್ನತ ಹುದ್ದೆಗಳನ್ನು ಹೊಂದುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆಯಾಗಿದೆ ಎಂದು ತಿಳಿಯಬೇಕು. ಈ ರೀತಿ ಸರ್ಕಾರಿ ಮತ್ತು ಉತ್ತಮ ಉದ್ಯೋಗಕ್ಕಿರುವ ಅವಕಾಶಗಳನ್ನು ತಿಳಿಯಲು ಈ ರೇಖೆಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಈ ರೀತಿ ಪರಿಶೀಲನೆ ಮಾಡಿ ತಿಳಿದುಕೊಂಡಾಗ ಯಾರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ, ಯಾರಿಗೆ ಉತ್ತಮ ನೌಕರಿ ಸಿಗುತ್ತೆ, ಅವರಿಗೆ ಯಾರಿಗೆ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಯಲು ಸಾಧ್ಯ. ಇಂತಹ ಇನ್ನೂ ಹಲವು ವಿಷಯಗಳಿವೆ. ಆ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರಲ್ಲಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ನಿಖರವಾದ ವಿಷಯ ತಿಳಿಯಲು ಸಾಧ್ಯ. ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಮಾತ್ರ ಈ ಕಾರ್ಯಕ್ರಮ, ಬೇರೆಯವರು ಇದನ್ನು ನೋಡಬೇಕಾಗಿಲ್ಲ. ಯಾರಿಗಾದರೂ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕೆಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ
ನಿಮ್ಮ ನಿಖರವಾದ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.